ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಭಾನುವಾರ ನಾನು ಊರಿಗೆ ಹೋಗಿದ್ನಲ್ಲ, ಆ ಸಂತೆ ಎಲ್ಲ ಮುಗಿಸ್ಕೊಂಡು ಇವತ್ತು ಬರೋಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯ್ತು. ಸೊ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಊರಿಗೆ ಹೋಗಿದ್ನಲ್ಲ, ಏನೇನು ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನನಗೆ ದೇವ್ರ ಮನೆಗೆ ಸ್ವಲ್ಪ ದೇವ್ರ ಫೋಟೋಗಳೆಲ್ಲ ಬೇಕಿತ್ತು, ಹಾಗೆ ವಿಗ್ರಹಗಳು ಬೇಕಿತ್ತು, ಅದನ್ನು ತಗೊಂಬಂದೆ. ಹಾಗೆ ಸ್ಯಾರಿ ತಗೊಳ್ಳೇಬಾರ್ದಂತ ಹೇಳಿದ್ನ, ಆ ಸಂತೆಯಲ್ಲಿ ಎಂತೆಂಥ ಸ್ಯಾರಿಗಳಿದಾವಂದ್ರೆ ಮನ್ಸು ತಡಿಲಿಲ್ಲ. ಸೊ ತಗೊಂಬಂದೆ. ಮೊದ್ಲಕ್ಕೆ ಸ್ಯಾರಿನೇ ತೋರಿಸ್ತೀನಿ. ನೋಡಿ, ಮೊದಲನೇದಾಗಿ ಈ ತರ ಇದೆ, ಪಿಂಕ್ ಅಂಡ್ ಗೋಲ್ಡ್ ಬಾರ್ಡರ್ ಬಂದಿದೆ. ತುಂಬಾ ನಂಗೆ ನೋಡಿದ ತಕ್ಷಣ ಇದು ತುಂಬಾನೇ ಇಷ್ಟ ಆಗೋಯ್ತು. ನೋಡಿ, ಕಂಪ್ಲೀಟ್ ಸ್ಯಾರಿ ಬಂದ್ಬಿಟ್ಟು ಈ ತರ ಬರುತ್ತೆ. ಸೊ ನೆಕ್ಸ್ಟ್ ಈ ಸ್ಯಾರಿ ಆದ್ಮೇಲೆ ಇದು ಪರ್ಪಲ್ ಕಲರು. ಸೊ ಈ ತರ ಫುಲ್ ಫ್ಲವರ್ಸ್ ಬಂದಿದೆ. ನೋಡಿ, ಬಾರ್ಡರ್ ನೋಡಿ ಎಷ್ಟು ದೊಡ್ಡ ಬಾರ್ಡರ್ ಬಂದಿದೆ ಅಂದ್ರೆ, ನನಗೆ ಇದು ಯಾಕೋ ನೋಡಿದ ತಕ್ಷಣ ನನ್ನ ಹತ್ರ ಪರ್ಪಲ್ ಕಲರ್ ಆಲ್ಮೋಸ್ಟ್ ಒಂದು 2 ಸೀರೆ ಇತ್ತು ಅಷ್ಟೇ. ಸೊ ಹಾಗಾಗಿ ಇದು ನೋಡಿದ ತಕ್ಷಣ ಇಷ್ಟ ಆಯ್ತು ಅಂತ ಈ ಸೀರೆನ ತಗೊಂಡೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ಕೃಷ್ಣ ರುಕ್ಮಿಣಿ ಫೋಟೋ. ಸೊ ಇದ್ರ ಮೇಲೆ ಏನೋ ಅಳಿಸಿದ್ದಾರೆ ನೋಡಿ. ಸೊ ಇದು ಬೆಳಕಿಗೆ ಒಂಥರ ಪಳಪಳ ಅಂತ ಇರುತ್ತೆ ಇದು. ನೆಕ್ಸ್ಟ್ ವೆಂಕಟೇಶ್ವರ ಸ್ವಾಮಿ ಫೋಟೋ. ಸೊ ಇದು ಬ್ರಾಸ್ ಆಗಿರೋದ್ರಿಂದ ಬೂದಿ ಹಾಕಿ ಎಲ್ಲ ಸುಟ್ಟಿರ್ತಾರೆ. ಸೊ ನಾವು ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ನಮ್ಮ ರಾಯರು ತುಂಬಾ ದಿನದಿಂದ ನಾನು ಅನ್ಕೋತಾ ಇದೆ ರಾಯರ್ ಫೋಟೋ ಒಂದು ತಗೋಬೇಕು ಅಂತ. ಬಿಕಾಸ್ ನಮ್ಮ ಮನೇಲಿ ರಾಯರ್ ಫೋಟೋ ಇರಲಿಲ್ಲ. ಸೊ ರಾಯರ್ ಫೋಟೋ ತಗೋಬೇಕು ಅಂತ ಅನ್ಕೊಂತಾ ಇದೆ. ಸೊ ಫೈನಲಿ ನಮ್ಮ ರಾಯರ್ ನಮ್ಮ ಮನೆಗೆ ಬಂದಾಯ್ತು. ಸೊ ನೆಕ್ಸ್ಟ್ ಸಾಯಿಬಾಬಾ. ಇದನ್ನ ನಾನು ಬಿಟ್ಟಿನ, ನಾನು ಮೊದಲೇ ಹೇಳಿದಾಗೆ ನಿಮಗೆ ನಂಗೆ ಸಾಯಿಬಾಬಾ ಅಂದ್ರೆ ತುಂಬಾ ಇಷ್ಟ ಅಂತ. ಆಲ್ರೆಡಿ ಒಂದು ಫೋಟೋ ಇದೆ, ಹಾಗೆ ಒಂದು 3-4 ವಿಗ್ರಹಗಳಿದೆ. ಸೊ ಇಷ್ಟು ದೊಡ್ಡ ಫೋಟೋ ನಮ್ಮ ಮನೇಲಿ ಇರ್ಲಿಲ್ಲ, ಹಾಗಾಗಿ ನೋಡಿದ ತಕ್ಷಣ ಇಷ್ಟ ಆಯ್ತು. ಸೊ ನೋಡಿ, ಅದರಲ್ಲಿ ಒಂದು ಇದು ಬರ್ದಿದ್ದಾರೆ, ಗಾಡ್ ಈಸ್ ಆಲ್ವೇಸ್ ವಿತ್ ಯು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಫೋಟೋ. ಹಾಗೆ ಒಂದು ಥೀಮ್ ಫೋಟೋ, ಇದು ರೂಮಲ್ಲಿ ಹಾಕೊಳಕ್ಕೆ ಅಂತ ನಾನು ತಗೊಂಡಿದ್ದೀನಿ. ಸೊ ಆಲ್ ಥಿಂಗ್ಸ್ ಆರ್ ಪಾಸಿಬಲ್ ವೆನ್ ಯು ಬಿಲೀವ್. ಚೆನ್ನಾಗಿದೆ. ಬಂದ್ಬಿಟ್ಟು ಕಾಮಾಕ್ಷಿ ದೀಪ. ಸೊ ನಮ್ಮ ಮನೇಲಿ ಆಲ್ರೆಡಿ ಒಂದು ಕಾಮಾಕ್ಷಿ ದೀಪ ಇದೆ. ಸೊ ಆವಾಗ ನನಗೆ ಅಷ್ಟು ಬುದ್ಧಿ ಇರಲಿಲ್ಲ, ಗೊತ್ತಿರಲಿಲ್ಲ. ಸೊ ಇಲ್ಲಿ ಲಾಭ ನಷ್ಟ ಅಂತ ಎಣಿಸಿದ್ರೆ ಕೊನೆಯಲ್ಲಿ ಲಾಭ ಅಂತ ಬರ್ಬೇಕಂತೆ. ಬಟ್ ಅದು ಎಣಿಸಿದಾಗ ನಷ್ಟ ಅಂತ ಬರ್ತಿತ್ತು. ಸೊ ಹಾಗಾಗಿ ಹೊಸದೇ ತಗೊಂಡೆ. ಇವಾಗ ಎಣಿಸಿದ್ರೆ ಲಾಭ ಅಂತ ಬರುತ್ತೆ. ನೀವು ಯಾರಾದ್ರೂ ಹೊಸದಾಗಿ ಕಾಮಾಕ್ಷಿ ದೀಪ ತಗೊಳ್ಳೋರು ದಯವಿಟ್ಟು ಇದನ್ನು ಚೆಕ್ ಮಾಡಿ ತಗೊಳ್ಳಿ. ಸೊ ನೆಕ್ಸ್ಟ್ ಲಕ್ಷ್ಮಿ ವಿಗ್ರಹ ನೋಡಿ, ಇಷ್ಟು ಡಿಟೇಲಿಂಗ್ ಆಗಿದೆ. ಮೊದಲು ನಾನು ಜರ್ಮನ್ ಸಿಲ್ವರ್ ಲಕ್ಷ್ಮಿ ವಿಗ್ರಹನ ಯೂಸ್ ಮಾಡ್ತಾ ಇದ್ದೆ. ಸೊ ಯಾರೊಬ್ರು ಗೊತ್ತಿರೋರು ಹೇಳಿದ್ರು ಜರ್ಮನ್ ಸಿಲ್ವರ್ ಯೂಸ್ ಮಾಡಬಾರ್ದು ಅಂತ. ಸೊ ಹಾಗಾಗಿ ಹಿತ್ತಾಳೆ ಲಕ್ಷ್ಮಿ ವಿಗ್ರಹ ಅಂತ ಅಂದಿದ್ದೀನಿ. ನೆಕ್ಸ್ಟ್ ಹಾಗೆ ಗಣೇಶ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಕಾಮಧೇನು, ಹಸು ಮತ್ತೆ ಕರು. ಸೊ ಇದು ಎಲ್ಲಾರ ಮನೇಲೂ ಒಂದಿರಲೇಬೇಕು, ತುಂಬಾ ಒಳ್ಳೇದಾಗುತ್ತೆ. ಇಟ್ಕೊಂಡು ನೋಡಿ, ಇವಾಗಂತೂ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಂತೂ ಎಲ್ಲರ ಮನೆಗಳಲ್ಲೂ ಇರುತ್ತೆ. ಸೊ ತುಂಬಾ ಒಳ್ಳೇದಾಗುತ್ತಂತೆ ಕಾಮಧೇನು ಇಟ್ಕೊಂಡ್ರೆ. ಸೊ ಇದು ಮತ್ತೆ ಗಣೇಶ, ಹಾಗೆ ಲಕ್ಷ್ಮಿ ಮತ್ತೆ ಕಾಮಾಕ್ಷಿ ದೀಪ, ಇಷ್ಟಕ್ಕೆ 8,300 ರೂಪಾಯಿ ಆಯ್ತು. ಅಷ್ಟು ರೇಟ್ ಜಾಸ್ತಿ ಆಗಿದೆ ಹಿತ್ತಾಳೆ. ಸೊ ಬೆಳ್ಳಿ ಮತ್ತೆ ಚಿನ್ನ ಜಾಸ್ತಿ ಆಗಿರೋದ್ರಿಂದ ಹಿತ್ತಾಳೆ ರೇಟ್ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಹಾಗೆ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಕೆಲವೊಂದಷ್ಟು ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದು ಕೂಡ ಇದೇ ಬ್ಲಾಗಲ್ಲಿ ತೋರಿಸ್ಬಿಡ್ತೀನಿ. ಸೊ ಇದು ಬಂದ್ಬಿಟ್ಟು ವಾಲ್ ಪೇಪರು, ವಾರ್ಡ್ರೋಬ್ಗೆ ಮತ್ತೆ ವಾಲ್ಗೆ ಹಾಕಕ್ಕಂತ ವಾಲ್ ಪೇಪರ್ ತಗೊಂಡಿದ್ದೀನಿ. ನೋಡೋಣ ಆಗುತ್ತೋ ಇಲ್ವೋ, ಇಷ್ಟು ಗೊತ್ತಿಲ್ಲ. ಆಗಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಆರ್ಡರ್ ಮಾಡ್ತೀನಿ. ನೆಕ್ಸ್ಟ್ ಇದು ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ ಅಂತ. ಸೊ ನಮ್ಮ ಸೋಫಾ ಕಲರ್ಗೆ ಮ್ಯಾಚ್ ಆದಂಗೆ ತಗೊಂಡಿದ್ದೀನಿ. ನೋಡಿ, ಈ ತರ ಬರುತ್ತೆ. ಇದು ಕೆಳಗಡೆ ಡಿಸೈನ್ ಬರುತ್ತೆ ಹೀಗೆ.
ಇದು ಮೇಲೆ ಚೆನ್ನಾಗಿದೆ. ಸೊ ಹಾಕಿದ್ಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನು ಅನಿಸ್ತು, ಯಾವುದು ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮಸ್ಕಾರ.